ನಮಸ್ಕಾರ ಎಲ್ರಿಗೂ. ತುಂಬ ರುಚಿಯಾಗಿ ಇನ್ಸ್ಟ್ಯಾಂಟ್ ದೋಸೆನ ಯಾವ ರೀತಿ ಮಾಡೋದು, ಹಾಗೆ ನಾವು ನೆನೆಸಿಟ್ಟು ರುಬ್ಬಿ ಬೆಳಿಗ್ಗೆ ಹಾಕೋ ಬದಲು ಈ ರೀತಿ 10 ನಿಮಿಷದಲ್ಲಿ ಸೂಪರ್ ಟೇಸ್ಟಿಯಾಗಿರೋಂತಹ ಅವಲಕ್ಕಿ ದೋಸೆನ ಯಾವ ರೀತಿ ಮಾಡೋದು, ಹಾಗೆ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ನೀವು ಅಂದ್ಕೊಂಡೇ ಇರಲ್ಲ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ನಾರ್ಮಲ್ ರವೆನ ತೊಗೊಂಡಿದ್ದೀನಿ. ಅಂದರೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆನ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ ನಾನು 1 ಕಪ್ ಆಗೋವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನಾವು ಸ್ವಲ್ಪ ರವೆನ ನೆನೆಸ್ಕೋಬೇಕು, ಆಗ ಸಾಫ್ಟಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ. ಇವಾಗ ನಾನು ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ 2 ನಿಮಿಷ ನೆನ್ಕೊಳ್ಳೋದಕ್ಕೆ ಬಿಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಸೈಡಿಗೆ ಇಟ್ಕೊಂಡು ನೆಕ್ಸ್ಟ್ ನಾವು 1 ಬಟ್ಲಾಗುವಷ್ಟು ಅವಲಕ್ಕಿನ ತೊಗೊತಾ ಇದ್ದೀನಿ. ಅವಲಕ್ಕಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನ ತೊಗೊತಾ ಇದ್ದೀನಿ, ಯಾಕೆಂದರೆ ಅವಲಕ್ಕಿ ದೋಸೆ ಆಗಿರೋದ್ರಿಂದ ಸ್ವಲ್ಪ ಅವಲಕ್ಕಿ ಜಾಸ್ತಿನ ತೊಗೊತಿದ್ದೀನಿ. ಒಂದು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ನಾನು 1 ಬಟ್ಲಾಗುವಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಕೂಡ ಸೈಡಿಗೆ ಇಟ್ಕೊತಾ ಇದ್ದೀನಿ 2 ನಿಮಿಷ ನೆನೆಯಲಿಕ್ಕೆ. ಇವಾಗ 2 ನಿಮಿಷ ಆಗಿದೆ. ಇವಾಗ ನಾನೊಂದು ದೊಡ್ಡ ಮಿಕ್ಸಿ ಜಾರ್ನ ತೊಗೊತಾ ಇದ್ದೀನಿ. ಇದಕ್ಕೆ ನಾವು ಇವಾಗ ನೆನೆಸಿಟ್ಟಿರೋ ಅಂತಹ ರವೆ ಹಾಗೆ ಅವಲಕ್ಕಿನ ಹಾಕ್ಕೊಳ್ಳೋಣ. ನಾವು ಜಸ್ಟ್ 2 ನಿಮಿಷ ನೆನೆಸಿಟ್ರೆ ಸಾಕು, ಅವಲಕ್ಕಿ ನೀಟಾಗಿ ಹೊಂದ್ಕೊಳ್ಳುತ್ತೆ, ಹಾಗೆ ರವೆನೂ ಅಷ್ಟೇ ದಪ್ಪದಾಗಿಬಿಡುತ್ತೆ. ನೋಡ್ತಿರ್ಬೋದು ಆದಷ್ಟು ಗಟ್ಟಿನೇ ಆಗಿಬಿಟ್ಟಿದೆ ಹಾಲೆ. ಇವಾಗ ನಾನು ನೆನೆಸಿಟ್ಟಿರೋ ಅವಲಕ್ಕಿನೂ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹೊತ್ತು ನೆನೆಸ್ಬಿಟ್ರೆ ಏನಾಗುತ್ತೆ, ಅವಲಕ್ಕಿ ಪುಡಿ ಆಗುತ್ತೆ, ಹಾಗಾಗಿ ಜಸ್ಟ್ 2 ನಿಮಿಷ ಆದರೆ ಸಾಕು. ನಂತರ ಇವಾಗ ನಾನು ರವೆ ಕಪ್ ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ತೊಗೊತಾ ಇದ್ದೀನಿ. ನಂತರ ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಂತರ ನಾನು 1 ಬಟ್ಲಾಗುವಷ್ಟು ನೀರನ್ನ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊತೀನಿ. ಅಂದರೆ ನಾನು ಯಾವ ರೀತಿ ದೋಸೆ ಹಿಟ್ಟಿಗೆ ರುಬ್ಕೊತೀವೋ ಅದೇ ರೀತಿ ನಾವು ಇದನ್ನು ಕೂಡ ರುಬ್ಕೋಬೇಕಾಗತ್ತೆ. ಇವಾಗ ನಾನು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ, ದೋಸೆ ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ನಾವು ಅಡುಗೆ ಸೋಡಾ ಬಳಸ್ತೀವಲ್ಲ ಅದನ್ನು ಹಾಕ್ಕೊಂಡು 1/4 ಸ್ಪೂನ್ ಆಗುವಷ್ಟು ಜೀರಿಗೆ, ನಂತರ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕ್ಕೊಳ್ಳೋಣ ಫ್ಲೇವರ್ಗೋಸ್ಕರ. ಹಾಕ್ಕೊಂಡು ನಾವು ಉಪ್ಪನ್ನ ಹಾಕೋದಕ್ಕೆ ಹೋಗ್ಬಿಡಿ, ಯಾಕೆಂದರೆ ನಾವು ಆಲ್ರೆಡಿ ರುಬ್ಬೋದಕ್ಕೆ ಉಪ್ಪು ಹಾಕಿದ್ವಲ್ಲ, ಹಾಗಾಗಿ ಉಪ್ಪು ಮರೆತು ಹಾಕ್ಬಿಟ್ರೆ ಆಮೇಲೆ ಉಪ್ಪಾಗಿಬಿಡುತ್ತೆ. ಇವಾಗ ಚೆನ್ನಾಗಿ ಒಂದು ಸೌಟು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದು ಒಂದು 5 ನಿಮಿಷನಾದರೂ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ, ಏಕೆಂದರೆ ನಾವು ಸೋಡಾ ಪುಡಿನ ಇವಾಗ ಹಾಕಿರೋದ್ರಿಂದ ಇದು ಒಂದು 5 ನಿಮಿಷ ನೆನ್ಕೊಂಡ್ರೆ ಸಾಕು, ಎಲ್ಲ ಕಡೆನೂ ಹೊಂದ್ಕೊಳ್ಳುತ್ತೆ. ಇವಾಗ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ಅಷ್ಟರಲ್ಲಿ ನಾವು ಇದಕ್ಕೆ ಚಟ್ನಿನ ಮಾಡ್ಕೊಳ್ಳೋಣ. ನಾನು ಚಟ್ನಿಗೆ ಒಂದು 3 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದರೆ ಸಾಕು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆದರೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು. ನಾನು ಇದನ್ನು ಸೈಡಿಗೆ ಇಟ್ಕೊಂಡು ಇದಕ್ಕೆ ಖಾರಕ್ಕೆ ನಾನು ಒಂದು 5 ಹಸಿರು ಮೆಣಸಿನ್ಕಾಯಿನ ತೊಗೊತಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಹುರ್ಕೊಂಡ್ರೆ ಬೇಗ ಆಗುತ್ತೆ. ಸ್ವಲ್ಪ ಒಂದು ಚಿಕ್ಕ ಬಟ್ಲಾಗುವಷ್ಟು ತೆಂಗಿನಕಾಯಿ ಹಾಗೆ 1 ಎಸ್ಲು ಕರಿಬೇವನ್ನು ಕೂಡ ಫ್ರೈ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಈಗ ಎಲ್ಲದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ನಂತರ ಸ್ವಲ್ಪ ಹುಣಸೆಹಣ್ಣ ಹಾಕ್ಕೊಂಡು ಸ್ವಲ್ಪ ರುಬ್ಬೋದಕ್ಕೆ ಸಾಂಬಾರು ಸೊಪ್ಪು ಹಾಗೆ 2 ಎಸ್ಲು ಬೆಳ್ಳುಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪನ್ನ ಹಾಕ್ಕೊಂಡು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ನಾವು ಚಟ್ನಿನ ಯಾವ ಅದಕ್ಕೆ ರುಬ್ಕೊತೀವೋ ಅದು ನಿಮಗೆ ತರಿ ಬೇಕು ಅನಿಸಿದ್ರೆ ತರಿ ರುಬ್ಕೊಳ್ಳಿ. ಸಾಫ್ಟಾಗಿ ಬೇಕು ಅಥವಾ ತೆಳುವಾಗಿ ಬೇಕು ಅಂತ ಅಂದರೆ ನೀವು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀಟಾಗಿ ರುಬ್ಕೊಳ್ಳಿ. ನಾನು ಆದಷ್ಟು ತರಿಯಾಗಿ ರುಬ್ಕೊತಿಲ್ಲ, ಮೀಡಿಯಮ್ಮು, ಈ ಕಡೆ ಸಾಫ್ಟು ಇರಬಾರ್ದು ಈ ಕಡೆ ತರಿಯಾಗೂ ಇರಬಾರ್ದು, ಆ ರೀತಿ ರುಬ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಲೈಟಾಗಿ ಒಗ್ಗರಣೆನೂ ಕೊಡ್ಕೋಬೋದು. ನಾನು ಒಗ್ಗರಣೆ ಇಲ್ಲಿ ಹಾಕ್ಕೊತಿಲ್ಲ. ಇವಾಗ 5 ನಿಮಿಷ ಆಗಿದೆ. ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಸೈಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಬಿಸಿ ಹಂಚಿನ ಮೇಲೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ದೋಸೆನ ಹಾಕ್ಕೋಬೋದು. ನಾನಿವಾಗ ಹಂಚನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಕಾಯ್ದಿದೆ. ಇವಾಗ ಒಂದೊಂದೇ ಸೌಟನ್ನ ಹಾಕ್ಕೊಂಡು ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹಾಕ್ಕೊಳ್ಳಿ. ನಾನು ಈ ಸೈಜಲ್ಲಿ ಚಿಕ್ಕದಾಗಿ ಹಾಕ್ಕೊತಾ ಇದ್ದೀನಿ, ಏಕೆಂದರೆ ಅವಲಕ್ಕಿ ದೋಸೆ ಅಷ್ಟು ಒರಟು ಬರೋದಿಲ್ಲ, ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ.
ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಏಕೆಂದರೆ ನಾವು ಆಲ್ರೆಡಿ ಉಪ್ಪು, ಖಾರ, ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ಸಲ ಮಾಡ್ಕೊಂಡು ಟೇಸ್ಟ್ ಮಾಡಿರೋದ್ರಿಂದ ತುಂಬಾ ಇಷ್ಟ ಆಗಿ ಈ ವಿಡಿಯೋ ಮಾಡಿರೋದು. ಇವಾಗ 2 ಸೈಡ್ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪನೂ ತವದ ಮೇಲೆ ಅಂಟೋದೇ ಇಲ್ಲ. ಅಷ್ಟು ಟೇಸ್ಟಿಯಾಗಿ ಫ್ರೀಯಾಗಿ ದೋಸೆ ಥರನೇ ಬರುತ್ತೆ. ಇಲ್ಲಾಂದರೆ ಮಕ್ಕಳಿದ್ರೆ ಮನೇಲಿ ಈ ರೀತಿ ಒಂದು ಶೇಪಲ್ಲಿ ಒಂದು ತವದ ಮೇಲೆ 3 ಸಲ ಹಾಕ್ಕೊಳ್ಳಬಹುದು. ಇದು ಕೂಡ ಚೆನ್ನಾಗಿ ಬರುತ್ತೆ. ಮೇಲೆ ಬಬಲ್ಸ್ ಎಲ್ಲ ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಇದಕ್ಕೂ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ 2 ಸೈಡನ್ನ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಹಿಂದೆನೂ ಕೂಡ ಕ್ರಿಸ್ಪಿಯಾಗಿ ಕಾಣ್ತಾ ಇದೆ. ತುಂಬಾ ಮಕ್ಕಳು ಕೂಡ ಬೇಗನೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಖಾಲಿನೇ ಮಾಡಿಬಿಡ್ತಾರೆ. ಅಷ್ಟು ಟೇಸ್ಟಿ ಆಗಿರುತ್ತೆ. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತು, ಹಾಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದರೆ ಹೇಗೆ ಈ ರೆಸಿಪಿ ಬೇಕು ಅಂತ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.